ಈಗ ಅಜಯ್ ರಾವ್ ಅವರು ಅವ್ರ ಪಾತ್ರ ಎಮೋಷ್ನಲ್ ಆಗಿ ಕೇಸನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಪಾತ್ರದ ಪರವಾಗಿ ಅವ್ರ ವಿರುದ್ಧ ತಾತ್ಸಾರ ಸಿಟ್ಟು ಅದನ್ನು ತೋರಿಸ್ಬೇಕಾಗಿತ್ತು ನನಗೆ. ನಮ್ಮ ಕಥೆ ಕೇಳಿದಾಗ ಫಸ್ಟು ತಲೆನಲ್ಲಿ ಬಂದಿದ್ದು ನಿವೇದಿತಾ. ಬಿಕಾಸ್ ಈ ಇಡೀ ಕಥೆ ನಡೆಯೋದೇ ನಿವೇದಿತಾ ಸುತ್ತಮುತ್ತ. ಈ ಸಿನಿಮಾದ ಕನ್ಸ್ಟ್ರಕ್ಷನ್ನಲ್ಲಿ ಬಹಳ ಇಷ್ಟ ಆಗಿದ್ದು ಬರೀ ಪ್ರೊಟಗನಿಸ್ಟ್ ಮಾತ್ರ ಅಲ್ಲದೆ ಎಲ್ಲ ಪಾತ್ರಗಳು ಅಷ್ಟೇ ಈಕ್ವಲಿ ನಿಲ್ಲುವಂಥ ಒಂದು ಸ್ಟ್ರಕ್ಚರ್. ನಮಸ್ಕಾರ ಎಲ್ಲರಿಗೂ, ನಾನು ಅರ್ಚನಾ. ನಾನು ಪ್ರಕಾಶ್ ಬೆಳವಾಡಿ. ಯುದ್ಧಕಾಂಡದಲ್ಲಿ ನನ್ನ ಹೆಸರು ಶಾಮಿಲಿ. ಯುದ್ಧಕಾಂಡ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಭರತ್ ಅಂತ. ಮೊದಲನೇದಾಗಿ ಈ ಸಿನಿಮಾದ ಕಥೆ ರಚನೆ ಮಾಡಿದ್ದು ಪವನ್ ಭಟ್ ಅಂತ. ನನ್ನ ಒಬ್ಬ ಸ್ನೇಹಿತ ಪರಮೇಶ್ ಅವ್ರ ಮುಖಾಂತರ ಇವರು ಪರಿಚಯ ಆಗಿ ಹೀಗೆ ಒಂದಿನ ಕಥೆ ಕೇಳಿದ್ದು. ಕಥೆ ಕೇಳಾದ್ಮೇಲೆ ತುಂಬ ರೋಚಕವಾಗಿತ್ತು ಕಥೆ. ಯುದ್ಧಕಾಂಡ ಸಿನಿಮಾ ನನ್ನ ವೃತ್ತಿ ಜೀವನದ ಬದುಕಿನಲ್ಲಿ 30ನೇ ಸಿನಿಮಾ ಮತ್ತು ಈ ಸಿನಿಮಾ ನನಗೆ ಬಹಳ ಮುಖ್ಯ ಮತ್ತು ವಿಶೇಷವಾದಂಥ ಚಿತ್ರ. ಮುಖ್ಯ ಮತ್ತು ವಿಶೇಷ ಯಾಕೆ ಅಂತಂದರೆ ಇದು ನನ್ನ 2ನೇ ನಿರ್ಮಾಣದ ಸಿನಿಮಾನೂ ಹೌದು. ಜೊತೆಗೆ ಈ ಪಾತ್ರ ಭರತ್ ಅನ್ನೋದು ಬಹುಶಃ ಎಲ್ರಿಗೂ ಸಿಗಲಿಕ್ಕಿಲ್ಲ ಆ ಥರದ ಒಂದು ಪಾತ್ರ. ಇಂಡಿವಿಜುವಲಿ ಒಂದೊಂದೇ ಪಾತ್ರದ ಬಗ್ಗೆ ಮಾತಾಡೋದಕ್ಕೆ ಹೋದರೆ ನಮ್ಮ ಕಥೆ ಕೇಳಿದಾಗ ಫಸ್ಟು ತಲೆನಲ್ಲಿ ಬಂದಿದ್ದು ನಿವೇದಿತಾ. ಬಿಕಾಸ್ ಈ ಇಡೀ ಕಥೆ ನಡೆಯೋದೇ ನಿವೇದಿತಾ ಸುತ್ತಮುತ್ತ. ಯುದ್ಧಕಾಂಡ ಸಿನಿಮಾದಲ್ಲಿ ನಾನು ನಿವೇದಿತಾ ಅನ್ನೋ ಒಂದು ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ನಿವೇದಿತಾ ಇಸ್ ಅ ವೆರಿ ಕ್ಲೋಸ್ ಟು ರಿಯಾಲಿಟಿ ಕ್ಯಾರೆಕ್ಟರ್. ಸಾಮಾನ್ಯವಾಗಿ ನಮ್ಮ ಸೊಸೈಟಿನಲ್ಲಿ ನಾವು ಯಾವುದೆಲ್ಲ ರೀತಿಯ ಹೆಣ್ಮಕ್ಳನ್ನ ನೋಡ್ತೀವಿ, ಶಿ ಇಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ಇಡೀ ಸ್ಟೋರಿನ ಅಂದರೆ ನಿವೇದಿತಾ ಪಾಯಿಂಟ್ ಆಫ್ ವ್ಯೂನಲ್ಲೂ ತೊಗೊಂಡು ಹೋಗೋದೇನಿದೆ, ದಟ್ ವಾಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನನಗೆ ಈ ಸಿನಿಮಾದ ಕನ್ಸ್ಟ್ರಕ್ಷನ್ನಲ್ಲಿ ಬಹಳ ಇಷ್ಟ ಆಗಿದ್ದು ಬರೀ ಪ್ರೊಟಗನಿಸ್ಟ್ ಮಾತ್ರ ಅಲ್ಲದೆ ಎಲ್ಲ ಪಾತ್ರಗಳು ಅಷ್ಟೇ ಈಕ್ವಲಿ ನಿಲ್ಲುವಂಥ ಒಂದು ಸ್ಟ್ರಕ್ಚರ್. ಆಲ್ಸೋ ಈ ಮೂಮೆಂಟಲ್ಲಿ ನಾನು ಇನ್ನೊಬ್ರು ಆರ್ಟಿಸ್ಟ್ ರಾಜ್ಞಾ ಅನ್ನೋ ಒಂದು ಹುಡುಗಿನ ಕೂಡ ಐ ಹ್ಯಾವ್ ಟು ಟೇಕ್ ಹರ್ ನೇಮ್. ಈ ಫಿಲಮಲ್ಲಿ ನಾನೊಂದು ಸ್ಕೂಲ್ ಹೋಗೋ ಹುಡುಗಿ. ನಂಗೆ ಈ ಸಿನಿಮಾದಲ್ಲಿ ಒಂದು ಹಾಡಿದೆ, ಅದು ನಂಗೆ ತುಂಬ ಇಷ್ಟ. ಓ ಜೀವರೇ ಬಾ ಬೇಗನೆ ನಾನೆನ್ನ ಕಂದ ತಾನೆ. ಓ ದೇವನೇ ಬಾ ಬೇಗನೆ. ಲಾಯರ್ ಆಗಬೇಕು, ಒಂದು ಕ್ರಿಮಿನಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ಹೆಸರು ಮಾಡಬೇಕು ಅಂತ ಇರುವಂಥ ಸಮಯದಲ್ಲಿ ತಾನು ನಿರೀಕ್ಷೆ ಮಾಡದೇ ಇರೋಂಥದ್ದು ಘಟನೆಗೆ ಎಲ್ಲೋ ಒಂದು ಕಡೆ ಅವನಿಗೂ ಒಂದು ನಂಟನ್ನು ಸೇರಿಕೊಂಡು ಒಂದು ಹೋರಾಟಕ್ಕೆ ತಾನು ಭಾಗಿಯಾಗ್ತಾನೆ. ದ ಹೀರೋ ಆಫ್ ದ ಫಿಲ್ಮ್ ಈಸ್ ಧರ್ಮ. ಧರ್ಮದ ಪ್ರಜ್ಞೆ ಈ ಚಲನಚಿತ್ರದ ಹೀರೋ. ಈ ಕೋರ್ಟ್ ಸೀನ್ ಇಲ್ಲಿ ಈ ಚಿತ್ರದಲ್ಲಿ ಆಗ್ತಾ ಇರಬೇಕಾದ್ರೆ ಈಗ ಅಜಯ್ ರಾವ್ ಅವರು ಅವ್ರ ಪಾತ್ರ ಎಮೋಷ್ನಲ್ ಆಗಿ ಕೇಸನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಪಾತ್ರದ ಪರವಾಗಿ ಅವ್ರ ವಿರುದ್ಧ ತಾತ್ಸಾರ ಸಿಟ್ಟು ಅದನ್ನು ತೋರಿಸ್ಬೇಕಾಗಿತ್ತು ನನಗೆ. ನಾನು ಈ ಸಿನಿಮಾದಲ್ಲಿ ತುಂಬ ಕಲ್ತ್ಕೊಂಡಿದ್ದೀನಿ. ಗುಡ್ ಟಚ್ ಬ್ಯಾಡ್ ಟಚ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಅದೇ ಯಾರಾದರೂ ನಿಮಗೆ ಬ್ಯಾಡ್ ಟಚ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ.